ವಿದ್ಯೆ ಕಲಿತ ಶಾಲೆ ಜನ್ಮ ಕೊಟ್ಟ ತಂದೆ ತಾಯಿಯನ್ನು ಯಾವತ್ತೂ ಮರೆಯಬಾರದು. ತಾಯಿ ಜನ್ಮ ನೀಡಿ ಸಮಾಜಕ್ಕೆ ಉತ್ತಮ ವ್ಯಕ್ತಿಯಾಗಿ ರೂಪಿಸಿಕೊಟ್ಟರೆ, ಗುರು ಉತ್ತಮ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕಲಿಸಿ ಸಮಾಜದಲ್ಲಿ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡುತ್ತಾರೆ. ಉಳ್ಳವರು ಬಡ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಸಹಾಯ ಮಾಡುವ ಮೂಲಕ ಬಡ ಕುಟುಂಬಗಳ ಪ್ರಗತಿಗೆ ಹೆಚ್ಚು ಆದ್ಯತೆ ನೀಡಬೇಕು. ಜನ್ಮದಿನ ಆಚರಣೆ ನೆಪದಲ್ಲಿ ದುಂದುವೆಚ್ಚ ಮಾಡದೆ ಬಡ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳಿಗೆ ಅನುಕೂಲವಾಗುವ ಸೌಲಭ್ಯ ಕಲ್ಪಿಸುವ ಮೂಲಕ ಜನ್ಮದಿನಾಚರಣೆ ಆಚರಣೆಯನ್ನು ಸಾರ್ಥಕತೆ ಪಡಿಸಿಕೊಳ್ಳಬೇಕು ಎಂದರು. ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚಂಗಾವರ ಹೇಳಿದರು. ಶಿರಾ ಚಂಗಾವರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ 120 ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕ ಹಾಗೂ ಪೆನ್ಗಳನ್ನು ಮಂಗಳವಾರ ವಿತರಣೆ ಮಾಡಿ ಮಾತನಾಡಿದರು. ತಾನು ವಿದ್ಯೆ ಕಲಿತ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕ, ದ್ವಿತೀಯ ಪಿಯುಸಿಯಲ್ಲಿ ಉತ್ತಮ ಸಾಧನೆಗೈದ ಬಡ ಕುಟುಂಬದ ಪ್ರತಿಭಾವಂತ ವಿದ್ಯಾರ್ಥಿನಿ ಕಾವ್ಯಶ್ರೀರವರಿಗೆ ಪುರಸ್ಕಾರ, ತಾವರೆಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ತನ್ನ ಜನ್ಮದಿನವನ್ನು ಸಾರ್ಥಕಪಡಿಸಿಕೊಂಡರು. ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ದೊಡ್ಡಯ್ಯ, ಕಾಂಗ್ರೆಸ್ ಯುವ ಮುಖಂಡ ರಮೇಶ್, ದಿನೇಶ್, ಮುಖ್ಯ ಶಿಕ್ಷಕಿ ವೆಂಕಟಲಕ್ಷ್ಮಮ್ಮ, ಶಿರಾ ತಾಲೂಕು ಪ್ರಾಥಮಿಕ ಶಿಕ್ಷಕರ ಸಂಘದ ಕಾರ್ಯಾಧ್ಯಕ್ಷ ಕೃಷ್ಣಮೂರ್ತಿ, ಶಿಕ್ಷಕಿ ಮಂಜುಳಾ, ಪವಿತ್ರ, ಸಾವಿತ್ರಮ್ಮ ಸೇರಿದಂತೆ ಹಲವಾರು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು. ಚಂಗಾವರ ಪ್ರಾಥಮಿಕ ಪಾಠಶಾಲೆಯ ವಿದ್ಯಾರ್ಥಿನಿಯರೇ, ಇಂದು ನಂದು 42ನೇ ಹುಟ್ಟುಹಬ್ಬ ಇತ್ತು. ಆ ಕಾರಣಕ್ಕೋಸ್ಕರ ನಾನು ಓದಿದ ಶಾಲೆ, ಹಾಗಾಗಿ ಲೇಖನಿಗಳು ಮತ್ತು ನೋಟ್ ಪುಸ್ತಕ ಕೊಡಬೇಕು ಅಂತ ಒಂದು ಪ್ರೋಗ್ರಾಮ್ ಹಮ್ಮಿಕೊಂಡು ನಿಮ್ಗೆ ಇದನ್ನ ಕೊಡೋಕ್ಕೆ ಬಂದಿದ್ದೀನಿ. ನಾನು ಇದೇ ಶಾಲೆಯಲ್ಲಿ ಓದೋನು. 1988-89ನೇ ಸಾಲಿನಲ್ಲಿ 1ನೇ ಕ್ಲಾಸ್ ಹುಡುಗ ನಾನಿಲ್ಲಿ. ಆ ಸಾಲಿನಲ್ಲಿ ಓದಿ ನಮ್ಮ ಅಪ್ಪ ಅಮ್ಮನೂ ಕೂಲಿ, ನಾನು ಬಡವನೇ, ನಿಮ್ಮ ಥರನೇ ನಾನು ಬಡವರು ಹುಡುಗನೇ. ನಮ್ಮ ತಂದೆ ತಾಯಿ ಕೂಲಿ ಮಾಡ್ತಿದ್ರು, ಗುಡಿಸ್ಲಾಗಿದ್ವಿ. ನಮಗೆ ಗುಡಿಸ್ಲಾಗ ಮಳೆ ಬಂದಾಗ ಗುಡಿಸ್ಲು ಸೋರ್ತಿತ್ತು. ಹಂಗಾಗಿ ಆ ಗುಡಿಸ್ಲಾಗ ಮನೆ ಕಮ್ಮಕ್ಕಾಗ್ದೇ ಇದೇನೆ ಜ್ಞಾನ ಶಾಲೆನೂ ಇದೆ, ವಾಸ ಶಾಲೆನೂ ಇದೆ. ನಾನು ಇಲ್ಲೇ ಮಲ್ಕೊತಿದ್ದು ಸ್ಕೂಲಲ್ಲಿ. ಕೃಷ್ಣಮೂರ್ತಿ ಅಂತ ಹೇಳಿ ಒಬ್ಬರು ಹೆಡ್ ಮಾಸ್ಟರ್ ಇದ್ದರು. ಅವರು ಇಲ್ಲೇನೆ, ಅಲ್ಲಿ ಬೇಡ, ಅಲ್ಲಿ ಮನೆಗೆ ಜಾಗ ಇಲ್ಲ, ಇಲ್ಲೇ ಬಂದು ಮಲ್ಕೊಟ್ಟಿ ಅಂತ, ಇದೇ ಆಫೀಸ್ ರೂಮು. ಈ ಸ್ಕೂಲಲ್ಲೇ ಓದೋನು. ಏನೋ ಒಂದು ಇದು ಮಾಡ್ಕೊಂಡು ಅವತ್ತಿಂದು ತುಂಬ ಕಷ್ಟ ಇತ್ತು. ಅಂಥ ಪರಿಸ್ಥಿತಿಲಿ ಓದಂತ ನಾನು. ಅದಕ್ಕೋಸ್ಕರ ಈ ನಮ್ಮ ಶಾಲೆ ಹುಡುಗರಿಗೇ ಒಂದು ಸಹಾಯ ಮಾಡಿದ್ರೆ ಅವ್ರಿಗೂ ಒಂದು ಒಳ್ಳೆಯದಾಗುತ್ತೆ. 30 ರೂಪಾಯಿ ಫೀಸ್ ಕಟ್ಟೋಕ್ಕಾಗ್ದಲೇ ಅಂತಹ ಪರಿಸ್ಥಿತಿ ಅನುಭವಿಸಿ, ಎಲ್ಲ ಕಷ್ಟಗಳನ್ನು ಅನುಭವಿಸಿ ಈ ಮಟ್ಟಕ್ಕೆ ಬಂದು ನಿಮ್ಮ ಮಧ್ಯದಲ್ಲಿ ನಿಂತಿದ್ದೀನಿ. ಈ ಶಾಲೆಯಲ್ಲಿ ಓದೋರು ಇವತ್ತೆಲ್ಲ ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದಾರೆ, ಒಳ್ಳೊಳ್ಳೆ ಸ್ಥಾನಮಾನಗಳು ಇಲ್ದಿದ್ದಾರೆ. ಹಾಗಾಗಿ ನೀವು ಚೆನ್ನಾಗಿ ಓದಬೇಕು, ಓದಿ ಮುಂದೆ ಬರಬೇಕು. ನೀವು ಮುಂದಿನ ದಿನಗಳಲ್ಲಿ ಈ ಶಾಲೆಗೆ ಒಂದು ಮಾದರಿ ವ್ಯಕ್ತಿಗಳಾಗಿ, ಈ ಶಾಲೆಗೆ ನಂತರನೇ ಬಂದು ನೀವು ಒಂದು ದಿನ ನಿಮ್ಮ ಬರ್ತಡೇ ಆಚರಣೆ ಮಾಡೋ ಟೈಮಲ್ಲಿ ಬಂದು ಈ ಸಂದರ್ಭದಲ್ಲಿ ಈ ಥರ ಕೊಡಬೇಕು ಅಂತ ಮನವಿ ಮಾಡ್ತಾ ನಿಮಗೆ ಎಲ್ಲರಿಗೂ ವಂದಿಸ್ತೇನೆ. 16 ಹಳ್ಳಿಗಳಿಂದ ಮುಖಂಡರುಗಳು, ಸಾಮಾನ್ಯರು ಎಲ್ಲರೂ ಆಗಮಿಸಿ ನನಗೆ ಈ ಬರ್ತಡೇ ವಿಶ್ ಮಾಡೋ ಮುಖಾಂತರ ತಮ್ಮ ಪ್ರೀತಿ ತೋರಿಸಿದ್ದೀರಾ. ಈ ಪ್ರೀತಿಗೆ ನಿಮಗೆ ಯಾವ ಥರ ನಾನು ಋಣ ತೀರಿಸ್ಬೇಕು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಋಣದಲ್ಲೇ ನಾನು ಇದ್ದೀನಿ ಅಂದ್ಕೊಳ್ತೀನಿ. ಇಷ್ಟೊಂದು ವಿಜೃಂಭಣೆಗೆ ಬರ್ತಡೇ ಹುಟ್ಟುಹಬ್ಬ ಆಚರಣೆಗೆ ಆಗಮಿಸಿರುವ ಎಲ್ಲ ನನ್ನ ಬಂಧುಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಋಣದಲ್ಲಿ ನಾನು ಇದ್ದೀನಿ ಅಂತ ಹೇಳ್ತೀನಿ. ಅದು ಎಲ್ಲ ಹಳ್ಳಿಗಳಿಂದ, ಸುಮಾರು 16 ಹಳ್ಳಿಗಳಿಂದ ಆಗಮಿಸಿರುವ ಎಲ್ಲ ಮುಖಂಡರುಗಳಿಗೆ, ಎಲ್ಲ ಜನತೆಗೆ, ಸ್ನೇಹಿತರಿಗೆ, ಯುವಕರಿಗೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.